ಜ್ವಾಲಾರೂಪ ಅಂದಾಗ ತೀಕ್ಷ್ಣವಾಗಿ ಒಂದೇ ಸಂಕಲ್ಪದಲ್ಲಿ ಇರೋದು. ಆಗ ಮಾತ್ರ ಜ್ವಾಲೆ ಹತ್ತಕ್ ಸಾಧ್ಯ. ಈಗ ನಾವು ಕಾಮೆಂಟ್ರಿ ಮೂಲಕ ಮಾಡ್ತಾ ಇದೀವಿ. ನಾವು ನಮ್ಮ ಸಂಕಲ್ಪಗಳನ್ನ ಬಳಸಿಕೊಂಡು ಯೋಗವನ್ನ ಮಾಡ್ತಾ ಇದೀವಿ. ನಾವು ಮನಸ್ಸನ್ನ ಬಳಸ್ತಾ ಇದೀವಿ. ಸಂಕಲ್ಪಕ್ಕೆ ಮನಸ್ಸು ಬೇಕು. ಈ ಸಂಕಲ್ಪಗಳನ್ನ ಬಳಸ್ಕೊಂಡು ನಾನಾತ್ಮ ಪರಮಧಾಮಕ್ಕೆ ಹೋಗ್ತಾ ಇದ್ದೀನಿ, ಈ ಗುಣವನ್ನ ತಗೋತಾ ಇದ್ದೀನಿ, ಈ ಶಕ್ತಿಯನ್ನ ತಗೋತಾ ಇದ್ದೀನಿ ಹೇಳ್ತಾ ಇದೀವಿ, ಅಥವಾ ನಾವೇ ಹೇಳ್ಕೊತಾ ಇದೀವಿ, ಸಂಕಲ್ಪ ಮಾಡ್ತಾ ಇದ್ದೀವಿ. ಇದರಲ್ಲಿ ಅನೇಕ ಸಂಕಲ್ಪಗಳ ಖರ್ಚಾಗ್ತಾ ಇದೆ. ಇದು ಜ್ವಾಲಾರೂಪ ಆಗಲ್ಲ. ಆದ್ರೆ ಇದನ್ನೇ ಜ್ವಾಲಾರೂಪಕ್ಕೆ ಕನ್ವರ್ಟ್ ಮಾಡ್ಬೇಕು ಅಂತಂದಾಗ ಒಂದು ಸಂಕಲ್ಪ ಹಿಡ್ಕೊಂಡು 5 ರಿಂದ 10 ನಿಮಿಷ ಸೈಲೆಂಟ್ ಆಗಿ ಕೂತ್ಕೋಬೇಕು. ಅಂದ್ರೆ ಈಗ ನಾನು ಆತ್ಮ ಒಂದು ಗುಣವನ್ನ ತಗೊಳ್ತಾ ಇದ್ದೀನಿ ಅಂದಾಗ ನಾನು ಪ್ರೇಮವನ್ನ ಬಾಬಾರಿಂದ ಸ್ವೀಕಾರ ಮಾಡ್ತಿದ್ದೀನಿ ಅಂತ ಒಂದು ಸಂಕಲ್ಪ ಹಾಕಿ ಉಳಿದ 5-10 ನಿಮಿಷ ಸೈಲೆಂಟ್ ಆಗಿರ್ಬೇಕು. ತಗೋತಾ ಇದ್ದೀನಿ ಅಥವಾ ಪ್ರೇಮ ತಗೊಂಡೆ ನೆಕ್ಸ್ಟ್ ನಾನು ಶಾಂತಿಯನ್ನ ತಗೋತೀನಿ. ಈಗ ಮುಂದಿನ ಸಂಕಲ್ಪ ಹೋದಾಗ ಅದು ಜ್ವಾಲೆ ಹತ್ತಲ್ಲ. ಜ್ವಾಲೆ ಹತ್ತಬೇಕು ಅಂದ್ರೆ ಒಬ್ಬ ತಂದೆಯ ಜೊತೆ ಒಂದು ಸಂಕಲ್ಪದಲ್ಲಿ ಕುತ್ಕೊಳ್ಳೋದು ಜ್ವಾಲಾ ಸ್ವರೂಪ ಆಗುತ್ತೆ. ನೀವು ಬೇಕಾದ್ರೆ ಬಾಬಾರವರ ಫೋಟೋ ನೋಡ್ಕೊಂಡು ಟ್ರಾನ್ಸ್ಲೇಟ್ ನೋಡ್ಕೊಂಡು ಒಂದು ಸಂಕಲ್ಪ ಇಟ್ಕೊಳ್ಳಿ, ಸೈಲೆಂಟ್ ಆಗಿ ಕುತ್ಕೊಂಡ್ಬಿಡಿ. ಅದ್ರ ಮುಂದೆ ನಿರ್ಸಂಕಲ್ಪಧಾರಿ ಆಗ್ಬೇಕು. ನಾವು ಪರಮಧಾಮದ ಸ್ಥಿತಿ ಅಂದ್ರೇನೆ ನಿರ್ಸಂಕಲ್ಪದ ಸ್ಥಿತಿ. ನಾವು ಎಷ್ಟು ಸಂಕಲ್ಪ ಹೆಚ್ಚು ಮಾಡ್ತೀವಿ ಅಷ್ಟು ನಮ್ದು ನಾವು ಪರಂಧಾಮದಿಂದ ಹೊರಗೆ ಬರ್ತಿದೀವಿ ಅಂತಾನೆ ಅರ್ಥ. ನಾವು ಶಿವರಾತ್ರಿಯ ಟೈಮಲ್ಲಿ ಪ್ರದರ್ಶನಿಲಿ ಕೂಡ ಶಂಕರನ ಆಕೃತಿಯನ್ನ ವರ್ಣಿಸ್ಬೇಕಾರೆ ಹೇಳ್ತೀವಿ. ಶಂಕರನ ಜುಟ್ಟಲ್ಲಿ ಚಂದ್ರ ಇದೆ, ಅದು ತೆಳ್ಳಗಿನ ಚಂದ್ರ ಇದೆ. ಯಾಕೆ ಚಂದ್ರ ಇದೆ, ಅದು ತೆಳ್ಳಗಿರೋ ಚಂದ್ರವನ್ನ ಯಾಕೆ ತೋರಿಸ್ತಾ ಇದ್ದಾರೆ ಅನ್ನೋದಕ್ಕೆ ನಾವು ಅನೇಕರು ಪ್ರದರ್ಶನಿಲಿ ನೀವು ಹೇಳಿರ್ತೀರಿ. ಚಂದ್ರ ಅಂದ್ರೆ ಮನಸ್ಸಿನ ಆದಿದೇವ ಆಗಿರ್ತಾನೆ. ಮನಸ್ಸನ್ನ ಸ್ವಲ್ಪ ತೆಳು ಇರೋ ಚಂದ್ರ ಅಂದ್ರೆ ಮನಸ್ಸನ್ನ ಸ್ವಲ್ಪ ಬಳಸ್ಕೊಂಡು ಶಂಕರನ ರೀತಿಯಲ್ಲಿ ತಪಸ್ ಮಾಡ್ಬೇಕು ಅಂತ ಹೇಳಿ. ಅಂದ್ರೆ ನಾನು ತಪಸ್ ಮಾಡ್ಬೇಕಾರೆ, ಯೋಗ ಮಾಡ್ಬೇಕಾರೆ ಮನಸ್ಸಿನ ಸಂಕಲ್ಪವನ್ನ ಚೂರೇ ಚೂರು ಬಳಸ್ಕೋಬೇಕು. ನಿರಂತರ ಸಂಕಲ್ಪ ಹಾಕೋದು ತಪಸ್ಸಾಗೋದಿಲ್ಲ. ನಾನು ಎದ್ರ ಬದ್ರ ಒಬ್ರಿಗೆ ಮಾತಾಡ್ತಾ ಇದ್ದೀನಲ್ಲ, ಆ ರೀತಿ ಮಾತಾಡೋದೇ ಆಗ್ಬಿಡತ್ತೆ. ಅದು ರೂರಿಹಾನ್ ಅಂತ ಅನ್ಕೋಬಹುದು. ನಮ್ಮ ಸಮಯವನ್ನ ಸಫಲ ಮಾಡ್ತಿದೀವಿ ಪಾಸಿಟಿವ್ ಆಗಿ ಅನ್ಕೋಬಹುದು. ಆದ್ರೆ ಅದನ್ನ ಜ್ವಾಲಾರೂಪ ಮಾಡ್ಬೇಕಂದ್ರೆ ಹೇಗೆ ಶಂಕರ ತಪಸ್ವಿ ಮೂರ್ತಿ ಅಷ್ಟು ತೀವ್ರವಾದ ತಪಸ್ಸನ್ನ ಮಾಡೋದು ತೋರಿಸ್ತಾರೆ. ಅದಕ್ಕೆ ಸ್ವಲ್ಪ ಚಂದ್ರನ ಬಳಕೆ ಆಗಿದೆ. ಅಂದ್ರೆ ಸ್ವಲ್ಪ ಸಂಕಲ್ಪ ಮಾತ್ರ ಇರುತ್ತೆ. ನಾವು ಕೂಡ ಒಂದು ಸಂಕಲ್ಪ ಹಿಡ್ಕೊಂಡು ಆ ಸಂಕಲ್ಪದಲ್ಲಿ 5-10 ನಿಮಿಷನಾದ್ರು ಇರ್ಬೇಕು. ಅನೇಕರಂತೂ ಒಂದು ಸಂಕಲ್ಪದಲ್ಲಿ ಅಬ್ಗರ್ ಜಾನ ಹೇ, ವಾಪಸ್ ಮನೆಗೆ ಹೋಗ್ಬೇಕಾಗಿದೆ ಅನ್ನೋ ಒಂದೇ ಒಂದು ಸಂಕಲ್ಪ ಇಟ್ಕೊಂಡು ಅರ್ಧ ಗಂಟೆ 1 ಗಂಟೆ ಯೋಗ ಮಾಡ್ತಾರೆ. ಅವರು ಎಷ್ಟು ತೀವ್ರತೆಯಲ್ಲಿ ಜ್ವಾಲಾರೂಪಕ್ಕೆ ಹೋಗ್ತಾರೆ ಯೋಚನೆ ಮಾಡಿ. ನಾವೆಷ್ಟು ನಿರ್ಸಂಕಲ್ಪ ಹೋಗ್ತೀವೋ ಅಷ್ಟು ಪರಂಧಾಮದ ಸ್ಥಿತಿಗೆ ಬರ್ತೀವಿ. ಎಷ್ಟು ಸಂಕಲ್ಪಗಳಿದೀವೋ ಅಷ್ಟು ನಾವು ಪರಂಧಾಮದಿಂದ ಹೊರಗಿದೀವಿ ಅಂತಾನೆ ಅರ್ಥ. ಪರಂಧಾಮದಲ್ಲಿ ಮನಸ್ಸು ಬುದ್ಧಿ ಏನು ಕೆಲಸ ಮಾಡಬಾರ್ದು. ಆಕ್ಚುಲಿ ಆತ್ಮ ಸೈಲೆಂಟ್ ಆಗಿರುತ್ತೆ ಅಲ್ಲಿ. ಬಟ್ ಮಾಡ್ತಿದೆ ಅಂದ್ರೆ ನಾನು ಆ ಸ್ಥಿತಿಗೆ ಹೋಗ್ತಿಲ್ಲ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಓಂ ಶಾಂತಿ.